ಇವತ್ತೊಂದು ಬೆಳಗಿನ ತಿಂಡಿ ಮಾಡುವ. ಬಾಳೆಹಣ್ಣಿದ್ದು 8 ಬಾಳೆಹಣ್ಣು ಅಂತ ತಗೊಂಡಿದ್ದೇನೆ. 3 ಗ್ಲಾಸ್ ಆಗುವಷ್ಟು ಬೆಳ್ತಿಗೆ ಹಾಕಿ ಉಂಟು, ದೋಸೆ ಹಾಕಿ ಉಂಟಲ್ಲ ಅದು. ರಾತ್ರಿ ನೆನೆ ಇಟ್ಟು ಈಗ ನೀರು ತೆಗೆದು ತಂದದ್ದು. ಮತ್ತೆ ಸ್ವಲ್ಪ ತೆಂಗಿನ ತುರಿ ಉಂಟು ನೋಡಿ, ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕಬೇಕು. ಒಟ್ಟಿಗೆ ಹಾಕುವ, ಇದಕ್ಕೆ ಹಾಕುವ. ಮತ್ತೆ ಸ್ವಲ್ಪ ವೈಟ್ ರೈಸ್ ಕೂಡ ಹಾಕ್ತೇನೆ. ನಿಮಗೆ ಬಾಯ್ಲ್ಡ್ ರೈಸ್ ಯಾವುದು ಕೂಡ ಹಾಕ್ಬೋದು. ರುಚಿಗೆ ಎಷ್ಟು ಬೇಕು ಉಪ್ಪು ಈಗಲೇ ಹಾಕುವ. ಇನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಆಯ್ತು. ಎಷ್ಟು ದಪ್ಪ ಉಂಟು, ಬೇಕಿದ್ರೆ ಸ್ವಲ್ಪ ತೊಳು ಮಾಡ್ಬೋದು. ಬೇಕಿದ್ರೆ ಸ್ವಲ್ಪ ಸೋಡಾ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಸೋಡಾ ಹಾಕ್ತೇನೆ. ಇದೊಂದು ಕಬ್ಬಿಣದ ಕಾವಲಿ, ಬೇರೆ ಯಾವ ಕಾವಲಿಯಲ್ಲಿ ಕೂಡ ದೋಸೆ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕುವ, ಇದು ಎಳ್ಳೆಣ್ಣೆ. ನಿಮ್ಮ ಮೇಲೆ ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರ ಅದನ್ನೇ ಹಾಕಿದ್ದಾಯ್ತು. ಸ್ವಲ್ಪ ಹಿಟ್ಟನ್ನು ಹಾಕಿ ಉದ್ದಿನ ದೋಸೆ ಮಾಡ್ತೇವೆ ನೋಡಿ, ಅದೇ ರೀತಿ ಮಾಡಿದರೆ ಆಯಿತು. ಮತ್ತು ಬಾಳೆಹಣ್ಣು ನಿಮಗೆ ಯಾವುದು ಕೂಡ ತಗೊಳ್ಬೋದು. ಎಷ್ಟು ಚೆಂದ ಕಣ್ಣು ಬಂದಿದೆ. ಸ್ವಲ್ಪ ಸೋಡಾ ಹಾಕಿದರೆ ಈ ರೀತಿ ಬರ್ತದೆ. ಸೋಡಾ ಹಾಕಿದ್ರೆ ಸ್ವಲ್ಪ ಹೀಗೆ ಬರೋದಿಲ್ಲ, ಕಣ್ಣು ಜಾಸ್ತಿ ಬರೋದಿಲ್ಲ. ಇದು 2ನೇ ದೋಸೆ ಮಾಡಿದ್ದು. ಮತ್ತೆ ನೀವು ಬಾಳೆಹಣ್ಣು ಹಾಲು ಮಾಡುವ ಬದಲು ಎಲ್ಲಾದ್ರೂ ಜಾಸ್ತಿ ಹಾಳು ಹಾಕ್ತೀಯಲ್ಲ, ಈ ರೀತಿ ದೋಸೆ ಮಾಡ್ಬೋದು. ನೀವು ಸೊಮ್ಮೆ ಮಾಡಿ ನೋಡಿ ಇದೇ ರೀತಿ ದೋಸೆ.